ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ವರಿಷ್ಠ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಸಂಬಂಧಪಟ್ಟವರು ಉತ್ತರಿಸ್ತಾರೆ. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗತ್ತೆ, ಒಗ್ಗಟ್ಟು ಶಿಸ್ತು ಕಾಪಾಡಿಕೊಳ್ಳೋದು ಅನ್ವಯ ಆಗುತ್ತೆ ಅಂತ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಒಳಗೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಕೊಟ್ಟಿರುವಂತ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ. ಯಾರಿಗೆ ಇದ್ರೂ ಅದು ಡಿಸಿಪ್ಲಿನರಿ ಅನ್ನೋದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ವಿಳಂಬ ಆಯ್ತು, ಹೈಕಮಾಂಡ್ ಎಂಟ್ರಿ ಅಂತ ಹೇಳ್ತಾ ಇದ್ರು, ಕೊನೆಗೂ ನೋಟಿಸ್ ಕೊಡ್ತಾರೆ. ಈಗ ಭಿನ್ನಮತ ಬೀದಿಯಲ್ಲಿ ಮಾತಾಡುವಂಥದ್ದೆಲ್ಲ ನಿರೀಕ್ಷೆ ಇದೆಯಾ? ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ. ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದೆ.